ಈ ವಿಡಿಯೋದಲ್ಲಿ ಚಿಕನ್ ಪೆಪ್ಪರ್ ಫ್ರೈನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಪೆಪ್ಪರ್ ಚಿಕನ್ ಲೆಗ್ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. 1 ಟೀ ಸ್ಪೂನು ಖಾರ ಪೌಡ್ರು, 15 ಬೆಳ್ಳುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರೋದು, 1 ಟೀ ಸ್ಪೂನು ಸೋಂಪು, 1 ಟೀ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟು, ಅರ್ಧ ಟೀ ಸ್ಪೂನು ಸಾಲ್ಟು, 1 ಟೀ ಸ್ಪೂನು ಅರಿಶಿನ ಪೌಡ್ರು, 1 ಟೀ ಸ್ಪೂನು ಗರಂ ಮಸಾಲ, 3 ಟೀ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡ್ರು, ಅರ್ಧ ಟೀ ಸ್ಪೂನು ಜೀರಿಗೆ ಪೌಡ್ರು, 1 ಟೀ ಸ್ಪೂನು ಧನಿಯಾ ಪೌಡ್ರು, 1 ಇಡಿಯಷ್ಟು ಕೊತ್ತಂಬರಿ, 2 ದೊಡ್ಡ ಸೈಜಿನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು, 1/4 ಕಪ್ ಅಷ್ಟು ಅಡಿಗೆ ಎಣ್ಣೆ, ಒಂದು ಚಿಕನ್ ನ ಪೂರ್ತಿಯಾಗಿ ಒಂದು ಲೆಗ್ ನ ಈ ರೀತಿ ಕಟ್ ಮಾಡಿ ಸೆಂಟ್ರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು. ಈಗ ಇಷ್ಟೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಚಿಕನ್ ಫ್ರೈ ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಈ ನಾನ್ ಸ್ಟಿಕ್ ಪ್ಯಾನ್ ಗೆ ಈಗ ಇಟ್ಕೊಂಡಿದಂತ ಎಣ್ಣೆನ ಸೇರ್ಸ್ಕೊಂಬೋಣ. ಎಣ್ಣೆ ಇವಾಗ ಬಿಸಿ ಆಗ್ಲಿ. ಸೋಂಪುನ ಸೇರ್ಸ್ಕೊಂಬೋಣ. ಇದನ್ನ ಒಂಚೂರು ಈಗ ಫ್ರೈ ಮಾಡ್ಕೋಂತದ್ದು. ಇಟ್ಕೊಂಡಿದಂತ ಬೆಳ್ಳುಳ್ಳಿನ ಸೇರ್ಸ್ಕೊಂಬೋಣ. ಬೆಳ್ಳುಳ್ಳಿ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಂತದ್ದು. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಣ್ಣ ಒಂಚೂರು ಬದಲಾಗೋದಕ್ಕೆ ಶುರು ಆಗಿದ್ದ ಹಂತದಲ್ಲೇ ಚಾಪ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಸೇರ್ಸ್ಕೊಂಬೋಣ. ಸೇರ್ಸ್ಕೊಂಡಾದ್ಮೇಲೆ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಒಂದು ಚುಟ್ಕೆ ಅಷ್ಟು ಉಪ್ಪನ್ನ ಸೇರ್ಸ್ಕೊಂಬೋಣ. ಒಂದು ಸರಿ ಈರುಳ್ಳಿ ಪೂರ್ತಿಯಾಗಿ ಈ ರೀತಿ ಫ್ರೈ ಆಗಿದ ತಕ್ಷಣ ಈಗ ಇಟ್ಕೊಂಡಿದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೋಣ. ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಪೂರ್ತಿಯಾಗಿ ಕಲರು ಬದಲಾಗಿದ್ದಾಯ್ತು. ಜೀರಿಗೆ ಪೌಡ್ರು, ಧನಿಯಾ ಪೌಡ್ರು, ಅರಿಶಿಣ, ಗರಂ ಮಸಾಲ, ಖಾರ ಪೌಡ್ರು ಮತ್ತೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸಿರುವಂತದ್ದು. ಕೊನೆಯದಾಗಿ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ನ ಸೇರಿಸ್ಕೊಂಡಿದ್ದೀನಿ. ಹಾಕೊಂಡಿದ್ದಂತ ಎಲ್ಲಾ ಮಸಾಲಾ ಪದಾರ್ಥಗಳನ್ನು ಕಲರು ಪೂರ್ತಿಯಾಗಿ ಚೇಂಜ್ ಆಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೋಣ. ಸ್ಮೆಲ್ ಹೋಗಿದ ತಕ್ಷಣ ಇಟ್ಕೊಂಡಿದ್ದಂತ ಚಿಕನ್ ಪೀಸ್ ನ ಇದಕ್ಕೆ ಸೇರಿಸ್ಕೊಂಬೋಣ. ಒಂಚೂರು ಅದಕ್ಕೆ ನೀರ್ನ ಸೇರಿಸ್ಕೊಳ್ಳೋಂಥದ್ದು. ಪೂರ್ತಿಯಾಗಿ ಮಸಾಲಾ ಚಿಕನ್ಗೆ ಮೆತ್ಕೊಂಡವರೆಗೂ ಈ ರೀತಿ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ಯಾರಾದ್ರೂ ಪೂರ್ತಿ ಚಿಕನ್ ಈ ರೀತಿ ತಿನ್ನಲ್ಲ ಅಂದಿದ್ರೆ ನೀವು ಬೇಕಾದ್ರೆ 40 ಗ್ರಾಮ್ ಅಷ್ಟು ಚಿಕನ್ ಪೀಸ್ನು ಕೂಡ ಒಡೆಸಾಕೊಬಹುದು. ಒಂದ್ಸರಿ ಇಟ್ಕೊಂಡಿದ್ದಂತ ಮಸಾಲಾನೆಲ್ಲ ಈ ರೀತಿ ಹಚ್ಕೊಂಡ್ ಆದ್ಮೇಲೆ ಒಂದ್ 2 ನಿಮಿಷ ಇದೇ ರೀತಿ ಬಿಟ್ಬಿಡಿ. ಪೂರ್ತಿಯಾಗಿ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಡ್ಲಿ. ಇದೇ ಹಂತದಲ್ಲೇ ಒಂದ್ ಸ್ವಲ್ಪ ನೀರ್ನ ಸೇರಿಸ್ಕೊಂಡ್ಬಿಡೋಣ. ಸೇರಿಸ್ಕೊಂಡಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಇಟ್ಬೋಣ. ಚೆನ್ನಾಗಿ ಈಗ 10 ನಿಮಿಷದಿಂದ 12 ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಆಗ್ಲಿ. ಚಿಕನ್ ಸುಮಾರು ಒಂದು 5 ನಿಮಿಷ ಆಗಿದ್ದಾಯ್ತು. ಬಾಯ್ಲ್ ಆಗ್ತಾ ಚೆನ್ನಾಗಿ. ಪ್ಲೇಟ್ ತೆಕ್ಕೊಂಡಿದೆ. ಒಂದ್ಸರಿ ಅದನ್ನ ತಿರುವಾಕೊಬೇಕು. ಈ ರೀತಿ ತಿರುವಾಕೊಂಡು ಹಿಂಗ್ ಮಿಕ್ಸ್ ಮಾಡ್ಕೊಂಬಿಡಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಹಂಗೆ ಇಟ್ಕೋಣ. 10 ನಿಮಿಷ ಆಗಿದ್ದಾಯ್ತು. ಎಣ್ಣೆ ಎಲ್ಲ ಸಪರೇಟ್ ಆಗಿ ತೆಲ್ಕೊಂತ ಇದೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬೋಣ. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಇದ್ರ ಮೇಲಿರುವಂತ ಮಸಾಲಾನೆಲ್ಲ ಇದಕ್ಕೆ ಹಚ್ಕೊಬೇಕು. ಈಗ ಹಚ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಹಿಂಗ್ ತಿರುವಾಕೋಣ. ಫೋರ್ಕ್ ತಗೊಂಡು ಈ ರೀತಿ ಚುಚ್ಕೊಂತಾ ಇದೀನಿ. ಮಟನ್ ಒಡೆ ನೀಟಾಗಿ ಇಳಿದಿದೆ ಅಂದ್ರೆ ಚಿಕನ್ ಕಂಪ್ಲೀಟ್ ಆಗಿ ಬಾಯ್ಲ್ ಆಗಿದೆ ಅಂತ ಅರ್ಥ. ಹಿಂಗ್ ಮೆತ್ಕೊಬಾರ್ದು. ಮಿಕ್ಕಿದಂತ ಪೆಪ್ಪರ್ ಪೌಡರ್ ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟಿದೀನಿ. ಖಾರ ಕಮ್ಮಿ ತಿನ್ನೋರಾದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಯಾಕೆಂದ್ರೆ ಖಾರ ಪೌಡರ್ ಕೂಡ ಹಾಕೊಂಡಿದ್ದೆ. ಚಿಕನ್ ಐಟಮ್ಗೆ ಸ್ವಲ್ಪ ಖಾರ ಮುಂದೆ ಇದ್ರೇನೆ ಚೆನ್ನಾಗಿರ್ತದೆ. ಒಂದ್ಸರಿ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೊಂಬೋಣ. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಎಣ್ಣೆ ಈಗ ಪೂರ್ತಿಯಾಗಿ ಸಪರೇಟ್ ಆಗ್ಬಿಡ್ಲಿ. ಎಣ್ಣೆ ಸಪರೇಟ್ ಆಗಿದ್ದಾಯ್ತು. ಇವಾಗ ಸ್ಟವ್ ನ ಟರ್ನ್ ಆಫ್ ಮಾಡ್ಕೊಂಡ್ಬಿಟ್ಟಿದೀನಿ. ಕೊತ್ತಂಬರಿ ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿದ್ದು ಮಸಾಲ ಎಲ್ಲ ಸೆಟ್ ಆಗ್ಬಿಡ್ಲಿ. ಇದೇ ರೀತಿ ಒಂದು 15 ನಿಮಿಷ ಇಟ್ಟು ಬಹಳ ಸುಲಭವಾಗಿ ಆಗಿರುವಂತ ಈ ಚಿಕನ್ ಫ್ರೈನ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಎಂದಿನಂತೆ ನಾನು ನಿಮ್ಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.